ಲಾಂಗ್ ಹಿಡ್ಕೊಂಡು ಮಚ್ಚಿಡ್ಕೊಂಡು ರೀಲ್ಸ್ ಮಾಡಿದ್ದಂಥ ಕೇಸ್ನಲ್ಲಿ ರಜತ್ ಮತ್ತೆ ಕಾಕಿ ಅರೆಸ್ಟ್ ಆಗಿದ್ದಾರೆ. ಮತ್ತೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಸವೇಶ್ವರ ನಗರ ಪೊಲೀಸರಿಂದ ರಜತ್ ಅವರನ್ನು ಬಂಧನಕ್ಕೊಳಪಡಿಸಲಾಗಿದೆ. ನೋಟಿಸ್ ಹಿನ್ನೆಲೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದರು ರಜತ್. ಬಸವೇಶ್ವರ ನಗರದ ಠಾಣೆಗೆ ಹಾಜರಾಗಿದ್ದ ರಜತ್ ಕೋರ್ಟ್ ವಿಚಾರಣೆಗೆ ಹಾಜರಾಗದೆ ಗೈರಾಗಿದ್ದ ಹಿನ್ನೆಲೆ ಮತ್ತೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಷರತ್ತುಬದ್ಧ ಜಾಮೀನು ನೀಡಿತ್ತು ನ್ಯಾಯಾಲಯ. ಆದರೆ ಪ್ರತಿ ವಿಚಾರಣೆಗೂ ಕೂಡ ಹಾಜರಾಗಬೇಕು ಅಂತ ಹೇಳಿ ಕೋರ್ಟ್ ಷರತ್ತು ವಿಧಿಸಿತ್ತು. ಆದರೆ ನ್ಯಾಯಾಲಯಕ್ಕೆ ಹಾಜರಾಗದೆ ರಜತ್ ಗೈರಾಗಿದ್ದರು. ಆರೋಪಿ ರಜತ್ ವಿರುದ್ಧ ಕೋರ್ಟ್ ವಾರೆಂಟ್ ಹೊರಡಿಸಿತ್ತು. ಹೀಗಾಗಿ ಮತ್ತೆ ಅರೆಸ್ಟ್ ಮಾಡಿದ್ದಾರೆ ಬಸವೇಶ್ವರ ನಗರ ಠಾಣೆಯ ಪೊಲೀಸರು. ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾ ಇದ್ದಾರೆ ಪೊಲೀಸರು ಇವತ್ತು. ನೋಡಿ, ಒಬ್ಬ ರೀಲ್ಸ್ ಸ್ಟಾರ್, ಬಿಗ್ ಬಾಸ್ನ ಕಂಟೆಸ್ಟೆಂಟ್ ಆಗಿದ್ದವ. ಆತನನ್ನು ಜನ ನೋಡಿದ್ರು, ಕೆಲವೊಂದು ವಿಚಾರದಲ್ಲಿ ಮೆಚ್ಚಿಕೊಂಡಿದ್ರು, ಕೆಲವೊಂದು ವಿಚಾರದಲ್ಲಿ ಟೀಕೆ ಟಿಪ್ಪಣಿಯೂ ಕೂಡ ಮಾಡಿದ್ರು. ರಜತ್ ಮತ್ತು ಆತನ ಸ್ನೇಹಿತ ಇಬ್ಬರೂ ಕೂಡ ಹೀಗೆ ಮಚ್ಚಿಡ್ಕೊಂಡು ರೀಲ್ಸ್ ಮಾಡಿ ಜನರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ದರು. ಮಾತ್ರವಲ್ಲದೆ ಕಾನೂನಿನ ಸಂಕಷ್ಟಕ್ಕೂ ಕೂಡ ಸಿಲುಕಿದ್ರು. ಕಾನೂನಿನ ಸಂಕಷ್ಟಕ್ಕೆ ಸಿಲುಕಿದ ನಂತರದಲ್ಲಿ ಕಾನೂನು ಏನು ಹೇಳುತ್ತೋ ಅದನ್ನು ಕೇಳಬೇಕಾಗತ್ತೆ, ನಡೆದುಕೊಳ್ಬೇಕಾಗತ್ತೆ. ಬಟ್ ಇಲ್ಲಿ ಆತನಿಗೆ ಜಾಮೀನು ನೀಡುವಂಥ ಸಂದರ್ಭದಲ್ಲಿ ಕೋರ್ಟ್ ಕೆಲವಷ್ಟು ಷರತ್ತುಗಳನ್ನು ವಿಧಿಸಿತ್ತು. ಆ ಷರತ್ತುಗಳಲ್ಲಿ ಪ್ರತಿ ವಿಚಾರಣೆಗೂ ಕೂಡ ಹಾಜರಾಗಬೇಕು ಅಂತ ತಿಳಿಸಿತ್ತು. ಆದರೆ ಕೋರ್ಟ್ಗೂ ಕೂಡ ಬೆಲೆ ಕೊಟ್ಟಿಲ್ಲ, ಕೋರ್ಟ್ನ ಆದೇಶಕ್ಕೂ ಕಿಮ್ಮತ್ತು ಕೊಟ್ಟಿಲ್ಲ. ಹೀಗಾಗಿ ರಜತ್ ಮತ್ತೊಮ್ಮೆ ಜೈಲಿನತ್ತ ಮುಖ ನೋಡಬೇಕಾಗಿದೆ. ಇಂಥವ್ರಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಬುದ್ಧಿ ಕಲಿಸೋಕೆ ಜೈಲಿಗೆ ಹೋಗಿ ಬಂದರೂ ಕೂಡ ಸಾಕಾಗಲ್ಲ ಅಂತ ಹೇಳಿದ್ರೆ ಇನ್ನೇನು ಅಂತ ಗೊತ್ತಾಗ್ತಾ ಇಲ್ಲ. ಕಾನೂನಿನ ಕ್ರಮ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ. ನೀನು ರೀಲ್ ಸ್ಟಾರ್ ಆಗ್ತೀಯೋ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದೆಯೋ, ಮತ್ತೊಂದೋ ಮಗದೊಂದೋ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಾನೂನು ಸಮಾನವಾಗಿಯೇ ಇರುತ್ತೆ. ಹೀಗಾಗಿ ಕಾನೂನಿಗೆ ಬೆಲೆ ಕೊಡೋದವನಿಗೆ ಏನಾಗುತ್ತೆ ಅನ್ನೋದಕ್ಕೆ ರಜತ್ ಒಂದು ಎಕ್ಸಾಂಪಲ್ ಆಗಿ ನಿಲ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಒಂದು ಮಾತಿದೆ, ಕೆಟ್ಟ ನಂತರವೂ ಇಲ್ಲಿ ಬುದ್ಧಿ ಬಂದಿಲ್ಲ ಅಂತ. ಖಂಡಿತವಾಗಿ ದಶರಥ್, ಏನಂತ ಹೇಳಿದ್ರೆ ರೀಲ್ಸ್ ಪ್ರಕರಣದಲ್ಲಿ ಷರತ್ತುಬದ್ಧ ಜಾಮೀನನ್ನ ಪಡ್ಕೊಂಡಿದ್ದಂತ ರಜತ್ ಕೋರ್ಟ್ಗೆ ಹಾಜರಾಗ್ಬೇಕಿತ್ತು. ಆದ್ರೆ ಕೋರ್ಟ್ಗೆ ಆತ ಹಾಜರಾಗಿರ್ಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಆತನಿಗೆ ವಾರೆಂಟ್ ಅನ್ನ ಹೊರಡಿಸಿತ್ತು ಪೊಲೀಸರಿಗೆ. ಆರೋಪಿ ನ್ಯಾಯಾಲಯಕ್ಕೆ ಹಾಜರಾಗಿದೆ. ಹೀಗಾಗಿ ಆತನನ್ನ ಬಂಧಿಸಿ ತಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಸೂಚಿಸಿತ್ತು. ಬಸವೇಶ್ವರ ನಗರ ಪೊಲೀಸರು ವಾರೆಂಟ್ ಅನ್ನ ಪಡ್ಕೊಂಡು ಇದೀಗ ರಜತ್ನನ್ನ ಬಂಧನ ಮಾಡಿರುವಂತದ್ದು. ಸೊ ಆತನ ಬಂಧಿಸಿ ಇವತ್ತು ಮಧ್ಯಾಹ್ನ 1 ಗಂಟೆ ವೇಳೆಗೆ ಕೋರ್ಟ್ ಹಾಲ್ ನಂಬರ್ 21ಕ್ಕೆ ಆತನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಯಾವುದೇ ಪ್ರಕರಣ ಆಗಿರ್ಲಿ, ಷರತ್ತುಬದ್ಧ ಜಾಮೀನನ್ನ ಪಡ್ಕೊಂಡ ನಂತರ ನ್ಯಾಯಾಲಯ ಕೆಲವೊಂದು ಷರತ್ತುಗಳನ್ನ ಏನಾಗಿರುತ್ತೆ, ಸೊ ಅಂತ ಷರತ್ತುಗಳನ್ನ ಪಾಲನೆಯನ್ನ ಮಾಡ್ಬೇಕು. ಪಾಲನೆ ಮಾಡದೆ ಅಂತ ಹೋದಲ್ಲಿ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಸೊ ಇಲ್ಲೂ ಕೂಡ ರಜತ್ ನ್ಯಾಯಾಧೀಶರ ಮುಂದೆ ಹಾಜರಾಗಿರ್ಲಿಲ್ಲ. ಅವ್ರದ್ದು ಡೇಟ್ ಇದ್ದಂತ ಸಂದರ್ಭದಲ್ಲಿ ಈ ಕಾರಣಕ್ಕಾಗಿ ವಾರೆಂಟ್ ಅನ್ನು ಹೊರಡಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆತನ ಇವತ್ತು ವಶಕ್ಕೆ ಪಡ್ಕೊಂಡು ಬಂಧನ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಆದ್ರೆ ಯಾವುದೇ ಪ್ರಕರಣದಲ್ಲಿ ನಾವು ನ್ಯಾಯಾಲಯಕ್ಕೆ ಹಾಜರಾಗೋಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ತಮ್ಮ ವಕೀಲರ ಮುಖಾಂತರ ಅದಕ್ಕೆ ಜೆನ್ಯೂನ್ ರೀಸನ್ ಅನ್ನ ಕೊಡ್ಬೇಕಾಗತ್ತೆ. ಮತ್ತೆ ಅದನ್ನ ನ್ಯಾಯಾಲಯಕ್ಕೆ ಮನವರಿಕೆಯನ್ನ ಮಾಡ್ಕೊಡ್ಬೇಕಾಗುತ್ತೆ. ಇದು ಯಾವುದನ್ನು ಕೂಡ ರಜತ್ ಮಾಡಿರ್ಲಿಲ್ಲ. ಹೀಗಾಗಿ ಪೊಲೀಸರು ಆತನ ಸದ್ಯ ಬಂಧನ ಮಾಡಿದ್ದಾರೆ. ಮತ್ತೆ ಆತನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು ಇರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ನೋಡ್ತಾ ಇದ್ದೀರಿ, ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ತೆರಳುವಂಥ ಸಂದರ್ಭದಲ್ಲಿಯೇ ಕ್ಯಾಮ್ರಾಗಳ ಮುಂದೆ ಹೋದಂಥ ರಜತ್ ಅಂಥದ್ದೇನೂ ಇಲ್ಲ, ಆ ಥರದ್ದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳ್ತಾನೆ ಪೊಲೀಸ್ ಠಾಣೆಯ ಒಳಗೆ ಹೋಗ್ತಾನೆ. ಬಟ್ ಪೊಲೀಸ್ ಠಾಣೆಯ ಒಳಗೆ ಹೋದ ನಂತರದಲ್ಲಿ ಅವ್ರಿಗೂ ಗೊತ್ತಾಗಿದೆ ವಾರೆಂಟ್ ಹೊರಡಿಸಲಾಗಿದೆ. ಸೊ ಹೀಗಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ, ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಈ ರೀತಿ ಪದೇ ಪದೇ ಒಬ್ಬ ಕಾನೂನಿನ ಅರಿವಿಲ್ಲದಂಥ ವ್ಯಕ್ತಿಯ ರೀತಿಯಲ್ಲಿ ನಡೆದುಕೊಳ್ಳೋದಿದೆಯಲ್ಲ, ಆತನ ವ್ಯಕ್ತಿತ್ವ ಎಂಥದ್ದು ಅಂತ ತೋರಿಸುತ್ತೆ.
ಸೊ ರೀಲ್ಸ್ ಮಾಡುವಾಗ ಮಚ್ಚಿಡ್ಕೊಂಡು ಹೀರೋಗಿರಿ ತೋರ್ಸೋಕ್ಕೋಗಿ ವಿಲನ್ ಆದಂಥ ಕಥೆ ಇದು. ಇದೀಗ ಈ ಟೈಮಲ್ಲಿ ಮತ್ತೊಮ್ಮೆ ಪೊಲೀಸ್ ಠಾಣೆಗೆ ಅಲ್ದಾಡಬೇಕಾದಂಥ ಸ್ಥಿತಿ ಇದೆ. ಯಾವುದೇ ಮಾರಕಾಸ್ತ್ರಗಳನ್ನು ಬಹಿರಂಗವಾಗಿ ಪ್ರದರ್ಶನ ಮಾಡುವ ಹಾಗಿಲ್ಲ. ಯಾವುದೇ ಲಾಂಗು ಮಚ್ಚು ಗನ್ನು ಕೋವಿ ಈ ರೀತಿ ಬಹಿರಂಗವಾಗಿ ಪ್ರದರ್ಶನ ಮಾಡಿ ಮತ್ತೊಬ್ಬರಿಗೆ ಭಯವನ್ನು ಉಂಟು ಮಾಡುವ ಸ್ಥಿತಿ ಖಂಡಿತವಾಗೂ ಕೂಡ ಕಾನೂನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಆದಾಗ್ಯೂ ಕೂಡ ಕಾನೂನಿನ ಅರಿವಿಲ್ಲದೆ ತಪ್ಪು ಮಾಡಿದಂಥ ರಜತ್ ಈಗ ಮತ್ತೊಮ್ಮೆ ಕೋರ್ಟಿಗೆ ಹಾಜರಾಗದೇನೆ ಪೊಲೀಸ್ ಠಾಣೆಯಲ್ಲಿ ಬಂಧನಕ್ಕೊಳಪಟ್ಟಿದ್ದಾರೆ. ಅಂಥದ್ದೇನೂ ಇಲ್ಲ, ಬಂದು ಮಾತಾಡ್ತೀನಿ. ಆಯ್ತು ಸರ್, ಟಿಫನ್ನು ಕಿಶೋರ್ ಸರ್, ಏನಕ್ಕೆ ಸರ್ ಬರ್ತೀನಿ, ಬಂದು ಮಾತಾಡ್ತೀನಿ. ಅಂಥದ್ದೇನೂ ಇಲ್ಲ, ಬಂದು ಮಾತಾಡ್ತೀನಿ. ಆಯ್ತು ಸರ್, ಟಿಫನ್ನು